ಈಗ ಒಂದು 15-20 ದಿವಸದಿಂದ ಬಂದು ಇಲ್ಲಿ 2 ದಿವಸ ಇದ್ದು ಮಾಮನ ಜೊತೆ ಓಡಾಡಿ ಹೋದವ್ ನಾನು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಮಂಗಳೂರಿಗೆ ನೀನು ಬಾಲೆ 40 ದಿವಸ ಶೂಟಿಂಗ್ ಐತಿ, ನಿನಗೂ ಟೂರ್ ಹಾಕೈತಿ, ನನಗೂ ಶೂಟಿಂಗ್ ಐತಿ, ನನ್ನ ಜೊತೆ ಯಾರಿಲ್ಲ ಅಂತಂದ್ರೆ ಬಹುಶಃ ಹೋಗ್ಬೇಕಾಗಿತ್ತೇನೋ ಅಂತ ಇವತ್ತು ನನಗೆ ಬೇಜಾರು ಅನ್ಸಾಕತ್ತೈತಿ. ಅವ್ರ ಬಗ್ಗೆ ಏನು ಹೇಳೋದು, ಅವರಿಗೆ ಎಲ್ಲರೂ ಮಾವನ ಅಂತಾನೆ ಕರಿತೀವಿ ನಾವು. ಯಾಕಂತಂದ್ರೆ ಅಷ್ಟು ಹಚ್ಚೋ ಪ್ರೀತಿನ ಹಚ್ಕೊಂಡು ಮಾತಾಡ್ತಿದ್ರು ನಮ್ಮ ಬಗ್ಗೆ ಎಲ್ಲರೂ. ಆಮೇಲೆ ನಾವೇನಾದ್ರು ತಪ್ಪು ದಾರಿ ಹಿಡಿದ್ವಿ ಅಂತಂದ್ರೆ ಬೈದ್ ಬುದ್ಧಿ ಹೇಳೋರು. ಒಂದ್ ಹೆದರಿಕೆ ಇರ್ತಿತ್ತು ನಮ್ಗೆ ಅವ್ರ ಬಗ್ಗೆ. ಏನಾದ್ರು ನಾವು ತಪ್ಪು ಮಾಡಕತ್ತಂದ್ರೆ ನಮ್ಮ ರಾಜು ಮಾಮ ಬೈತಂತ, ಈಗ ಯಾರು ಬೈತಾರಪ್ಪ ಅಂತ ಅದೇ ಹೆದರಿಕೆ. ಯಾರು ಇಲ್ಲ ಬೈರಿ ನಮ್ಗೆ. ಏನ್ ಹೇಳುದು ಅಂತಿದ್ದ ಮಗನ ಸಾಯಿ ಮಠ ಬಣ್ಣ ಹಚ್ಕೊಂಡ ಪಾಠ ಮಾಡ್ತಿದ್ಲಿ, ನೀವು ನಿಮ್ ಕೈಯಾಗ ಆಗಲ್ಲ ಅದು ಗೊತ್ತಿದ್ದ. ಅದು ಅಂದಂಗ ಬಣ್ಣ ಹಚ್ಕೊಂಡನ, ಸಾಯಿವರ್ಗು ಬಣ್ಣ ಹಚ್ಕೊಂಡನ ಸತ್ತ, ಕೆಲಸ ಮಾಡ್ಕೊಂತಾನ ಸತ್ತ. ಏನ್ ಹೇಳುದು ನೀನ್ ಮೊನ್ನೆ ಮಾತಾಡೋಗಿನಿ ಇವತ್ತು ಹಿಂಗಂತಂದ್ರ ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ. ಆದ್ರೂ ನಮ್ಮ ಬಾಳ ಕಲಿಸಿ ಹೋಗ್ಯಾನ, ಜೀವನದಾಗ ಹೆಂಗಿರ್ಬೇಕು ಅಂತ ಹೇಳಿ ತಿಳಿಸಿ ಹೋಗ್ಯಾನ. ಅವ ಹಾಕೊಟ್ಟ ದಾರಿಯೊಳಗ ನಾನಾತು, ನಮ್ಮ ಯುವ ಕಲಾವಿದರಾತು, ಪ್ರತಿಯೊಬ್ಬ ಕಲಾವಿದರ ಚಟಾದಿರ ಆಗ್ಲಾರ್ದ ರಂಗುಮಿ ತಾಯಿ ನಾವು ಸೇವೆ ಮಾಡ್ಬೇಕು ಅಂತ ಹೇಳಿ ಬೈತಿದ್ದ. ಅದನ್ನ ಪಾಲ್ಸು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಅವನಿಗೆ ಮಾಡೋ ಉಪಕಾರ ಏನಪ್ಪಾ ಅಂತಂದ್ರ, ನಾವು ರಂಗಭೂಮಿಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿದ್ರನ ಅವನ ಆತ್ಮಕ್ ಶಾಂತಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ ಅವರನ್ನಂತೂ ಆಗಲ್ಲ, ಅವ್ರ ಪಾದದೋಳ ಅಷ್ಟಾದ್ರೂ ನಾವು ರಂಗಭೂಮಿ ಬಗ್ಗೆ ಕಾಳಜಿ ಮಾಡ್ಕೊಂಡು ಅವ್ರ ಆಸೆನ ಈಡೇರಿಸ್ಕೊಂಡು, ಆಮ್ಯಾಗ ನಮ್ಮ ಅತ್ತಿರಿಗೆ ಯಾರು ಇಲ್ಲೀಗ ಅವ್ರು ಏಕಾಂಗಿ ಆಗ್ಬಿಟ್ಟು ಹೋದ. ನಾವಿರೋರು ಪ್ರತಿಯೊಬ್ಬರು ಅವ್ರ ಅಣ್ಣ ತಮ್ಮದಿರ. ನಾವು ಅವ್ರು ಏನೇ ಕಷ್ಟ ನಷ್ಟ ಆದ್ರೂ ಅವ್ರ ಹೆಗಲು ಕೊಡ್ಬೇಕು ಅಂತ ನಾನು ಒಬ್ಬನೇ ಅಲ್ಲ, ತಮ್ಮೆಲ್ಲರಲ್ಲೂ ಕೇಳ್ಕೊಂತ ಇದ್ದೀನಿ. ಇಷ್ಟ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಅವ್ರ ಬಗ್ಗೆ ಮಾತಾಡೋದು ದೊಡ್ಡವಂತೂ ನಾನಲ್ಲ, ಏನೋ ಮೈ ಕೊಟ್ಟಿದ್ದಕ್ಕೆ ಅವ್ರು ನನ್ನ ಜೊತೆ ಹಂಚ್ಕೊಂಡಿದ್ ಕೆಲವೊಂದು ಮಾತುಗಳು ನಿಮ್ ಜೊತೆ ಹಂಚ್ಕೊಂಡೆ. ಅವ್ರದ್ದು ಒಂದೇ ಆಸೆ, ಕೊನೆ ಆಸೆ ಏನಪ್ಪಾ ಅಂತಂದ್ರ ರಂಗಭೂಮಿ ಉನ್ನತವಾಗಿ ಬೆಳಿಬೇಕು. ನಮ್ಮ ರಂಗಭೂಮಿ ಕಲಾವಿದರು ಉನ್ನತವಾಗಿ, ಯಾಕಂತಂದ್ರೆ ಅವ್ರು ಇಲ್ಲಿ ಮಾಡಿದ್ದೇ ಮೊದಲು ಕಲ್ಯಾಣ ಮಂಟಪ ಅಂತ ಮಾಡಿರ್ಲಿಲ್ಲ, ರಂಗಾಶ್ರಯ ಅಂತ ಮಾಡಿದ್ರು. ಅವ್ರದ್ದೊಂದು ಆಸೆ ಇತ್ತು, ಇಲ್ಲಿ ಒಂದಿಷ್ಟು ಉತ್ತರ ಕರ್ನಾಟಕ ಎಲ್ಲ ಹುಡುಗರು ಕರ್ಕೊಂಡ್ಬಂದು ಇಲ್ಲೊಂಥರ ಈಗ ರಂಗಾಯಣದಾಗ ಅಲ್ಲೆಲ್ಲ ಹೆಂಗ್ ಹೇಳ್ಕೊಡ್ತಾರ ಹಂಗೆ ಇಲ್ಲಿ ಹೇಳ್ಕೊಟ್ಟು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಆದ್ರೂ ಈಗ ಅವ್ರ ಮಕ್ಕಳು ಅದಾರ, ಬಸೀರ್ ಅದಾರ, ದಾವುಲ್ ಅದಾರ, ಅವ್ರ ತಂದೆ ಆಸೆನ ಅವ್ರು ಈಡೇರಿಸ್ಲಿ ಅಂತೇಳಿ ನಾ ಕೇಳ್ಕೊಂತೀನಿ ಈ ಸಂದರ್ಭದಾಗ. ಅಷ್ಟೇ, ಅವ್ರ ಕಂಪ್ನಿ ಐತಿ, ಆ ಕಂಪ್ನಿನ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಯಾವತ್ತೂ ನಮ್ಮ ಮಾವ 30-40 ಜನ ಕಲಾವಿದರಿಗೆ ಅನ್ನ ಹಾಕೊಂತಾನ ಬಂದಾನ, ಹಿಂಗ ಅನ್ಕೊಂತ ಬಂದಾನ. ಅವ ಹೋಗ್ಬೇಕಾದ್ರೂ ಹಿಂಗ ಅನ್ಕೊಂತ ಹೋದ. ಅದನ್ನ ಇವ್ರು